ಕೆಎಸ್ ಅಧಿಕಾರಿ ಪತ್ನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರಾ ಅವರ ಶವ ಪತ್ತೆಯಾಗಿದೆ. ಕೆಐಎಡಿಬಿ ಅಧಿಕಾರಿ ಶಿವಕುಮಾರ್ ಪತ್ನಿ ಚೈತ್ರಾ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಕೆಎಸ್ ಅಧಿಕಾರಿ ಪತ್ನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರಾ ಅವರ ಶವ ಪತ್ತೆಯಾಗಿದೆ. ಕೆಐಎಡಿಬಿ ಅಧಿಕಾರಿಯಾಗಿದ್ದಾರೆ ಶಿವಕುಮಾರ್. ಅವರ ಪತ್ನಿ ಚೈತ್ರಾ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಕೆಐಎಡಿಬಿಯಲ್ಲಿ ಎಸಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಿವಕುಮಾರ್. ಹೈಕೋರ್ಟ್ನಲ್ಲಿ ವಕೀಲರಾಗಿದ್ರು ಮೃತ ಚೈತ್ರಾ. ಸಂಜಯ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಕುಟುಂಬ ವಾಸವಿತ್ತು. 2016ರಲ್ಲಿ ಚೈತ್ರಾಳನ್ನ ಶಿವಕುಮಾರ್ ಮದುವೆ ಆಗಿರ್ತಾರೆ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅನುಮಾನವನ್ನ ಹುಟ್ಟುಹಾಕಿರುವಂತದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಚೈತ್ರಾ ಅವರ ಶವ ಪತ್ತೆಯಾಗಿದೆ. ಕೆಐಎಡಿಬಿ ಅಧಿಕಾರಿ ಶಿವಕುಮಾರ್ ಅವರ ಪತ್ನಿ 2016ರಲ್ಲೇ ಶಿವಕುಮಾರ್ ಹಾಗೂ ಚೈತ್ರಾ ಅವರು ವಿವಾಹವಾಗಿದ್ರು. ಈಗ ಚೈತ್ರಾ ಅವರ ಸಾವು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಪತ್ತೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ನಗರ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಏನ್ ಕಾರಣ? ಹಲವಾರು ಅನುಮಾನಗಳಿದೆ. ಇವರ ಸಾವಿನ ಸುತ್ತ ಹಲವಾರು ಅನುಮಾನಗಳ ಹುತ್ತ ಬೆಳ್ಕೊಂಡಿರುವಂತದ್ದು. ಕಾರಣ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಈಗ ಪ್ರಾಥಮಿಕ ತನಿಖೆ ಪ್ರಗತಿಯಲ್ಲಿರೋದ್ರಿಂದ ಪೊಲೀಸರು ಏನ್ ಹೇಳ್ತಿದ್ದಾರೆ, ಜೊತೆಗೆ ಸುತ್ತಮುತ್ತ ಇರುವಂತಹ ಅವರ ಮನೆ ಸುತ್ತಮುತ್ತ ಇದ್ದಂಥವ್ರು ಏನ್ ಹೇಳ್ತಿದ್ದಾರೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅವರ ಫ್ಯಾಮಿಲಿ ಬಗ್ಗೆ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ ಅಂತ ಶಶಿ? ರಜನಿ, ಪ್ರಮುಖವಾಗಿ ಚೈತ್ರಾ ಗೌಡ ಅವರು ಒಂದು ಕ್ರೀಡಾಪಟು ಕೂಡ ಆಗಿದ್ದರು ಮತ್ತು KS ಪ್ರಿಮ್ನಲ್ಲಿ ಕೂಡ ಮೊನ್ನೆ ತಾನೇ ಕೂಡ ಪಾಸ್ ಕೂಡ ಮಾಡಿದರು. ಮತ್ತು ಕ್ರೀಡಾಪಟು ಆಗಿದ್ದರಿಂದ ಫುಲ್ ಆಕ್ಟಿವ್ ಕೆಲಸವನ್ನು ಕೂಡ ಮಾಡ್ತಿದ್ರು. ಮತ್ತು ಮದುವೆಯಾಗಿ ಒಂದು 8 ವರ್ಷಗಳು ಕೂಡ ಆಗಿತ್ತು. ಇವರ ಪತಿ ಕೂಡ ಬೆಂಗಳೂರಿನಲ್ಲೇ 2 ಬಾರಿ ತಹಸೀಲ್ದಾರ್ ಕೂಡ ಆಗಿದ್ದರು. ಆನೇಕಲ್ನವರು ಕೂಡ ತಹಸೀಲ್ದಾರ್ ಆಗಿ ಕೆಲಸವನ್ನು ಕೂಡ ಮಾಡಿದರು. ಆ ಶಿವಕುಮಾರ್ ಸುಮಾರು ಬೆಂಗಳೂರಿನ ಸರ್ಕಾರಿ ಜಾಗ ಸಂಬಂಧ ಬಿಟ್ಟು ಏನು ಸಾವಿರಾರು ಎಕರೆ ಜಾಗವನ್ನು ಕೂಡ ಸರ್ಕಾರಿ ಜಮೀನನ್ನು ಉಳಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಕಳೆದ 8 ವರ್ಷದಲ್ಲೂ ಕೂಡ ದಾಂಪತ್ಯ ಜೀವನ ಸುಖಕರವಾಗಿತ್ತು ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಈಗ ಸದ್ಯಕ್ಕೆ ಸಂಜಯ್ ನಗರದಲ್ಲಿರುವಂಥ ಏನು ಡಾಲರ್ಸ್ ಕಾಲೋನಿ ಇದೆ, ಆ ಡಾಲರ್ಸ್ ಕಾಲೋನಿ ಈ ಹೊಸದಾಗಿ ಒಂದು 2 ತಿಂಗಳ ಹಿಂದೆ ಈ ಒಂದು ಅಪಾರ್ಟ್ಮೆಂಟ್ಗೆ ಬಾಡಿಗೆಗಾಗಿ ಬಂದಿದ್ರು ಅನ್ನೋ ಮಾಹಿತಿ ಕೂಡ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರು, ಆದರೆ ಯಾಕೆ ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಮಾಡ್ಕೊಂಡ್ರೋ ಗೊತ್ತಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಗಂಡ ಹೆಂಡತಿ ಯಾವಾಗಲೂ ಕೂಡ ಜೊತೆಯಲ್ಲೇ ಇರ್ತಾಯಿದ್ರು, ನಗ್ನಗ್ತಾನೆ ಇರ್ತಾಯಿದ್ರು, ಎಲ್ಲ ಕಡೆ ಕೂಡ ಶಾಪಿಂಗು ಕೂಡ ಹೋಗ್ತಾಯಿದ್ರು, ಮತ್ತು ಒಟ್ಟೊಟ್ಟಿಗೆ ಓದ್ಕೊಳ್ತಾಯಿದ್ರು ಅಂತಲೂ ಕೂಡ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಆದರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಬೆಳಗ್ಗೆ ಅನುಮಾನಾಸ್ಪದವಾಗಿ ಚೈತ್ರಾ ಗೌಡವರು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ಈಗಾಗಲೇ MS ರಾಮಯ್ಯಗೆ ಮೃತದೇಹವನ್ನು ಕೂಡ ರವಾನೆ ಮಾಡಲಾಗಿದೆ. ಮತ್ತು ಅವರ ಸಂಬಂಧಿಕರು ಎಲ್ಲರೂ ಕೂಡ ಈಗಾಗಲೇ ಬರ್ತಿದ್ದಾರೆ. ಇನ್ನು ಚೈತ್ರಾ ಗೌಡದ ಹಿನ್ನೆಲೆಯನ್ನು ನೋಡೋದಾದರೆ ಏನು ಮಾಜಿ ರಾಜ್ಯಸಭೆ ಸದಸ್ಯರಂತ ಕುಪೇಂದ್ರ ರೆಡ್ಡಿ ಅವರ ದತ್ತುಪುತ್ರಿ ಕೂಡ ಆಗಿದ್ದರು. ಅವರೇ ಮುಂದೆ ನಿಂತು ತಹಸೀಲ್ದಾರ್ ಆಗಿದ್ದಂಥ ಶಿವಕುಮಾರ್ ಅವರಿಗೆ ಮದುವೆಯನ್ನು ಕೂಡ ಮಾಡಿಸ್ಕೊಟ್ಟಿದ್ರು. ಇವರು ಬೆಂಗಳೂರು ಸೌತ್ನಲ್ಲಿ ತಹಸೀಲ್ದಾರರು ಕೂಡ ಆಗಿದ್ದರು. ಆಮೇಲೆ ಆನೇಕಲ್ನಲ್ಲೂ ಕೂಡ ಇದ್ದರು, ಉತ್ತರದಲ್ಲೂ ಕೂಡ ಇದ್ದರು. ಸುಮಾರು 7-8 ವರ್ಷಗಳ ಕಾಲ ಬೆಂಗಳೂರಿನಲ್ಲೇ ತಹಸೀಲ್ದಾರ್ ಆಗಿ ಕೂಡ ಸೇವೆಯನ್ನು ಕೂಡ ಸಲ್ಲಿಸಿದರು. ಇತ್ತೀಚೆಗೆ ಪ್ರಮೋಷನ್ ಆಗಿ AC ಆಗಿ KEDBಗೆ ವರ್ಗಾವಣೆ ಕೂಡ ಗೊಂಡಿದ್ರು. ಆ ವರ್ಗಾವಣೆಗೊಂಡ ನಂತರ ಇವರು ಕೂಡ ಏನು ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ಕೂಡ ಪ್ರಾರಂಭ ಮಾಡಿದರು. ಮತ್ತು ಕ್ರೀಡಾಪಟು ಕೂಡ ಆಗಿದ್ದರು. ಹಲವು ಕೆಲವೊಂದಷ್ಟು ಪದಕಗಳನ್ನು ಕೂಡ ಗೆದ್ದಿದ್ರು. ಹೀಗಾಗಿ ಅನ್ಯೋನ್ಯ ಜೀವನಕ್ಕಾಗಿ ಕುಟುಂಬಸ್ಥರು ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ಹೊಸದಾಗಿ ಪ್ರತ್ಯೇಕವಾಗಿ ವಾಸವನ್ನು ಕೂಡ ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಇಲ್ಲ ಅವ್ರಿಗೇನಾದರೂ ಆರೋಗ್ಯದ ಸಮಸ್ಯೆ ಇತ್ತಾ, ಇಲ್ಲ ಫ್ಯಾಮಿಲಿ ಏನಾದ್ರು ಬೇರೆ ಏನಾದರೂ ಸಮಸ್ಯೆ ಇತ್ತಾ, ವೈಯಕ್ತಿಕ ಸಮಸ್ಯೆ ಏನಾದ್ರು ಇತ್ತಾ ಅಂತಂದರೆ ಯಾರೂ ಕೂಡ ಇನ್ನೂ ಕೂಡ ಮಾಹಿತಿ ಕೊಡೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ಈಗ ಅವರೆಲ್ಲರೂ ಕೂಡ ಕುಟುಂಬಸ್ಥರೆಲ್ಲರೂ ಕೂಡ ದುಃಖದಲ್ಲಿದ್ದಾರೆ. ಈಗ ಪೊಲೀಸರು ಕೂಡ ಏನು ಈ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಏನು ಮೃತದೇಹವನ್ನು ಕೂಡ ಈಗಾಗಲೇ MS ರಾಮಯ್ಯ ಆಸ್ಪತ್ರೆಗೆ ತೆಗೆದುಕೊಂಡಾಗಿದ್ದಾರೆ. ಆ ಮರಣೋತ್ತರ ಪರೀಕ್ಷೆ ಬಂದ ನಂತರ ಮತ್ತು ಅವ್ರ ಕುಟುಂಬಸ್ಥರು ಮತ್ತು ಶಿವಕುಮಾರ್ ಅವ್ರ ಗಂಡ ಆಗಿರೋದ್ರಿಂದ ಅವರೇ ಇದಕ್ಕೆಲ್ಲವೂ ಕೂಡ ಉತ್ತರವನ್ನು ಕೂಡ ಕೊಡಬೇಕು. ಮತ್ತು ಪೊಲೀಸರು ಕೂಡ ಆ ಮರಣೋತ್ತರ ಪರೀಕ್ಷೆ ಬಂದ ನಂತರ ಉತ್ತರ ಸಿಗಲಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.